ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು. ಇದು ದೇವನದು ಅನ್ನುವುದು ಬರ್ಬೇಕು. ಮತ್ತೆ ನೀವು ಅನ್ಬೋದು, ಅಲ್ರಿ ಮತ್ತೆ ಎಲ್ಲರಿಗೆ ದೇವಂದು ಅಂದ್ರೆ ಮತ್ತೆ ನಂಬದು ಅನ್ನೋದು ಯಾವಾಗ ಅಂತಿರ್ಬೇಕು. ಸಂತೋಷ ಆಕೈತಿ. ಈಗ ನೀವು ಹೊರಗೆ ಹೋಗ್ತೀರಿ, ಬೆಳಿಗ್ಗೆ ಎದ್ದು ಕೂಡ್ಲೆ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ಬೇಕು. ಏನ್ ಅನ್ಬೇಕು ಅಂದ್ರೆ, ಭಗವಂತ ಇದು ನಿಂದು ಅಂತ ಅನ್ಬೇಕು. ದೇವರಿಗೆ ಸಂತೋಷ ಆಕೈತಿ. ಹೊರಗೆ ಬರ್ತೀರಿ, ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರೆ. ಇಲ್ಲಪ್ಪ ನೀ ಟ್ರ್ಯಾಕ್ಟ್ರಿ ಕಳಿಸಿ ನಮ್ಮ ಹೊಲಕ್ಕ ನೀನು ಬಂದು ನನ್ನ ಜೊತೆ ದುಡ್ದಿ, ಇದು ನಿಂದು ನಂದೇನಲ್ಲ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ಮನಿಗೆ ಹೋಗ್ಬೇಕು. ಮನಿಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವ, ಏನೋ ನಂದೇನಿಲ್ಲ ಎಲ್ಲ ನಿಮ್ದ, ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು. ಮಕ್ಕಳಿಗೆ ಸಂತೋಷ ಆಕೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಹೇಳ್ಬೇಕು, ನಂದೇನೂ ಇಲ್ಲ ಇಲ್ಲ ಎಲ್ಲ ನಿಂದಿಂದ ನನ್ನ ಮನಿ ಅಂತ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ನೀವು ಅನ್ಬೋದು, ಮತ್ತೆ ಎಲ್ಲ ಮಂದಿದ ಹೇಳಿದ್ರಿ ನಮ್ಮದು ಯಾವಾಗ ಅನ್ನೋದು. ನಮ್ಮದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ, ರಾತ್ರಿ ಕದ ಹಾಕೋಬೇಕು, ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪನ ಮಕ್ಕೊಂಡ್ಬಿಡ್ಬೇಕು ಅಷ್ಟೆ. ಲಾಸ್ಟಿಗೆ ನಂಬುದು ಅನ್ನೋದಷ್ಟೆ. ಇರುವುದು ನಂಬುದಲ್ಲ, ಇದೆಲ್ಲವೂ ದೇವನದು ಅನ್ನುವ ಭಾವ ಬರ್ಬೇಕಷ್ಟೆ. ಇದು ಒಳಗಿತ್ತು ಅಂದ್ರ ಅವರಿಗೆ ಚಿಚ್ಚಕಂಡಿ ಅವ್ರಂತಾರ. ನಂದು ಅನ್ನೋದಿಲ್ಲ, ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ. ಹುಡುಗ ಏನಾತು ಅಂದ್ರ, ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ, ಮೊದಲು ಪಾಟಿ ಹೆಂಗಿತ್ತು, ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು. ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು. ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು, ಆ ಅಂತ ಬರೀತು, ಅವು ಅಂತ ಬರೀತು, ಅಪ್ಪ ಅಂತ ಬರೀತು, ಅಣ್ಣಂತ ಬರೀತು, ತಮ್ಮ ಅಂತ ಬರೀತು, ಗಂಡ ಅಂತ ಬರೀತು, ಹೆಂಡತಿ ಅಂತ ಬರೀತು, ಹೊಲ ಅಂತ ಬರೀತು, ಮನಿ ಅಂತ ಬರೀತು, ಕೊನೆಗೆ ನಂದು ಅಂತ ಬರೀತು. ಅಲ್ಲೇ ದುಃಖ ಶುರು ಆತ ನೋಡು ಮನುಷ್ಯ. ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಮನಸ್ಸಿನೊಳಗ ನಂದು ಅನ್ನುವ ಭಾವ ಬಂತು, ಯುದ್ಧ ಶುರು. ನೀವು ಮಹಾಭಾರತದ ಯುದ್ಧ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕ ಯುದ್ಧ ಆಗಿತ್ತು. ಅಣ್ಣತಮ್ಮಗಳಿಗೆ ಮನ್ಯಾಗ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು. ಮತ್ತೆ ನೀವು ಅನ್ಬಹುದು, ಏನ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ. ಸೇ ಬಟ್ ಡೋಂಟ್ ಫೀಲ್ ಇಟ್. ಡೋಂಟ್ ಫೀಲ್ ಇಟ್ ಹೇಳಬೇಕು. ಹೊರಗ ವ್ಯವಹಾರದೊಳಗ ಇದು ಎಲ್ಲ ಇರಬೇಕು. ಪೇಪರ್ನೊಳಗೆ ನಿನ್ನ ಹೆಸರಿರಬೇಕು, ಆದ್ರೆ ಮನಸ್ಸಿನೊಳಗ ಭಗವಂತನ ಉಸಿರಿರಬೇಕು. ಇದು ಕಲಿಯುವುದಷ್ಟ ಇಲ್ಲಿರುವುದು. ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು, ಮನಿ ಬಿಡುವಂಗಿಲ್ಲ, ಹೊಲ ಬಿಡುವಂಗಿಲ್ಲ. ಎಲ್ಲಾನು ಈ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನಿ ಇರಬೇಕು, ಸಂಸಾರ ಇರಬೇಕು, ಹೊರಗೆ ವಸ್ತುಗಳ ಬಳಕಿರಬೇಕು, ಒಳಗ ದೇವನದು ಶಿವನದು ಅನ್ನುವ ಬೆಳಕಿರಬೇಕು. ಅವ ಸತ್ಸಂಗಿ, ಅವ ಅಧ್ಯಾತ್ಮಿ ಅಷ್ಟೆ. ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಬಹಳ ದುಃಖ ಆಗೈತಿ, ತಾಪ ಆಗೈತಿ. ಈಗ ನೀವು ನೋಡಿ, ಯಾರಿಗಾದ್ರೂ ಕೇಳ್ರಿ ಏನ್ ಹೇಳ್ತಾರ, ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರ, ಇಲ್ಲ ನಮ್ಮ ಮಗ ಸತ್ತನ್ರಿ, ಮಗ ಸತ್ತಿದ್ದಕ್ಕೆ ಬಹಳ ದುಃಖ ಆತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ, ಓಣ್ಯಾಗ ಒಂದು ಆ ಹುಡುಗ ಸತ್ತೈತಿ, ಆ ಹುಡುಗ ಸತ್ತೈತಿ, ಆ ಹುಡುಗ ಅವ್ರ ಮಗ ಸತ್ತೈತಿ, ಅವ್ರ ಮಗ ಸತ್ತೈತಿ, ಅವ್ರ ಮಗ ಸತ್ತೈತಿ. ಮಗ ಸತ್ತಿದ್ದಕ್ಕ ದುಃಖ ಆಗಿದ್ರ ಊರ್ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗ್ಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೂ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ, ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ? ತಾಯಿ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗುವುದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದ್ರೆ ಇಲ್ಲಿ ನನ್ನದು ಅನ್ನುವುದು ಯಾವುದೂ ಇಲ್ಲ ಅಷ್ಟೆ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದ್ರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ರು ಸಹಿತ ಒಂದು ದಿವಸ ಇದನ್ನ ಹೋಗುದ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು
ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವ್ರ ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ, ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದ್ರೆ ತಲೆಯಾಗ ಇದನ್ನು ಖಾಯಮ ಮಾಡ್ಬೇಕು ಅನ್ನೋದು ತಲೆಯಾಗ ಬರಬಾರ್ದಷ್ಟ. ಯಾವ್ದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಬಹಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ್. ಮಾಡಿ ಒಂದ್ ದಿವ್ಸ ಹೋಗೋದು ಬಂತ ಅದಕ್ಕೆ. ಅಂದ್ರೆ ಪೂರಾ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ್. ಮಕ್ಕೊಂಡು ಮಾತು ಕಟ್ಟದು ಅದಕ್ಕೆ. ಅವಾಗೇನ್ ಜೋಪಾನ ಮಾಡಕ್ ಬಂದವ್ರಲ್ಲ, ಮುದುಕ್ ಏನ್ ಮಾಡ್ತಿತ್ತು ಅಂದ್ರೆ ಹಿಂಗ್ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೆ ಏನ್ ಅನಿಸ್ತು, ನಮ್ಮಪ್ಪ ಹಿಂಗ್ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರ ಮಕ್ಕಳು 4 ಮಂದಿ. ಅವ್ರಂದ್ರು ನಮ್ಮಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನ್ ಇಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರ್ಲಿಲ್ಲ, ಬರೇ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದ್ರು. ಡಾಕ್ಟರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮಪ್ಪಗ. ಸರ್ ಏನಾರ ಮಾಡ್ರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ 1 ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ 1 ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟ ಬೇಕಾಗೈತಿ ನಮಗೂ. ಅದು ತೋರ್ಸಿ ಹೋದ್ರ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರ್ಸಿ ಹೋಗಲ್ಲಕ್ಕ. ಅವ್ರು ಡಾಕ್ಟರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗ್ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ, ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತಿ, ಹೊಡಿರಿ ಅಂದ ಹೋಗೇ ಬಿಟ್ಟವ. ಅವನು ಹೋತು, ಎಲ್ಲಾನು ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ ಎಲ್ಲಾನು ಹೋತಷ್ಟೆ. ಅಂದ್ರ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರುವುದು. ಈಗ ನೀವು ಅಮೇರಿಕಕ್ಕೆ ಹೋದ್ರ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರ ದಿರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೆ? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ, ದಿರಮ್ ಕೊಡ್ತೀವಿ ಅಂದ್ರೆ ನಡೆಯುವುದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲ ಹೋಗುವಾಗ ಯಾವ ನಾಣ್ಯವೂ ಬರುವುದಿಲ್ಲ. ಬರುವ ಒಂದೇ ನಾಣ್ಯ ಅಂದ್ರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತೈತೆ ಅಷ್ಟೇ, ಉಳಿದ ನಾಣ್ಯಗಳ ನಡೆಯುವುದಿಲ್ಲ. ಅದಕ್ಕೆ ಇದನ್ನ ಅನುಭವಿಸಿ ಹೋಗುವುದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರ ಅಂತಾರ, ತನುವ ಬೇಡಿದಡಿ, ನಿನಗ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂತವ್ರಿಗಲ್ಲ, ಬಸವಣ್ಣವ್ರಿಗೆ. ಅವಾಗ ಅಲ್ಲಮ ಅಂತನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನ ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿವಿ ಮನ್ಯಾಗ, ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಆದ್ರ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಒಂದು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ?
ಅವ ಬೆಳಕು ತುಂಬಿದವನಾರು, ಸಾಗರಗಳಿಗೆ ನೀರು ತುಂಬಿದವನಾರು. ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು. ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. 14 ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ, ಅದು ದೇವನದಷ್ಟೇ. ಲಿಂಗದೊಡವೆ ಇದು, ದೇವನದಿದು.